SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಪ್ರತಿಯೊಬ್ಬರೂ ನೋಡಬೇಕಾಗಿರೋ ಸಿನಿಮಾ. ಈಗಿನ ಜನ್ರೇಷನ್ ಏನು ಲವ್ ಮಾಡ್ತಾ ಇದಾರೋ ಅದು ಲವ್ವೇ ಅಲ್ಲ, ಆಕರ್ಷಣೆ ಅಷ್ಟೇ ಅನ್ನೋದು ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ನಮ್ಮ ತಂದೆ ತಾಯಿ ಕಾಲಘಟ್ಟದಲ್ಲಿ ಅವರು ಗಂಡ ಹೆಂಡತಿ ಯಾಕೆ ಇನ್ನೂ ಅವ್ರು ಅಷ್ಟೊಂದು ಪ್ರೀತಿಲಿದ್ದಾರೆ, ಪ್ರೀತಿ ವಿಶ್ವಾಸದಲ್ಲಿದ್ದಾರೆ. ಇವಾಗ ಯಾಕೆ ಡಿವೋರ್ಸ್ಗಳಾಗ್ಬಿಡ್ತವೆ ಅಂದರೆ ಗಂಡ ಹೆಂಡತಿಗೆ ಬಾಂಧವ್ಯನೇ ಇರಲ್ಲ. ಹೆಂಡತಿ ಒಂದು ಕಡೆ ಕೆಲ್ಸಕ್ಕೆ ಹೋಗೋದು, ಗಂಡ ಒಂದು ಕಡೆ ಕೆಲ್ಸಕ್ಕೆ ಹೋಗೋದು, ಈ ಥರ ಮಧ್ಯದಲ್ಲೇ ಅವ್ರ ಜಂಜಾಟಗಳಲ್ಲಿ ಜೀವನನ ಬದುಕ್ತಾವ್ರೆ. ಎಕ್ಸಾಕ್ಟಾಗಿ ಗಂಡ ಹೆಂಡತಿಗೆ ಹೇಗೆ ಟೈಮ್ ಕೊಡಬೇಕು, ಹೆಂಡತಿ ಗಂಡನ ಹೇಗೆ ಟೈಮ್ ಕೊಡಬೇಕು, ನಿಜವಾದ ಪ್ರೀತಿ ಅನ್ನೋದೇನು ಅನ್ನೋದು ಈ ಸಿನಿಮಾ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಬಸ್ ನಿಮ್ಗೆ ಕಂಪ್ಲೀಟಾಗಿ ಆ ಸಿನಿಮಾ ನಿಮ್ಗೊಂದು ಟ್ರಾನ್ಸಿಗೆ ಕರ್ಕೊಂಡು ಹೋಗುತ್ತೆ. ಅಂದರೆ ನೀವು ನಾರ್ಮಲಾಗಿ ಇವಾಗ ಯಾವುದೋ ಸಿನಿಮಾ ನೋಡ್ಬೇಕಂದ್ರೆ ಏನೋ ಈ ಥರ ನಡೀತಾ ಆ ಥರ ಅಲ್ಲ, ಈ ಥರ ಪ್ರೀತಿ ಅಂದ್ರೆ ಬ್ಯೂಟಿಫುಲ್ ಆಗಿದೆಯಲ್ಲ, ಇದನ್ನು ಎಂಜಾಯ್ ಮಾಡಬೇಕಲ್ಲ, ಅದೊಂಥರ ಡಿಫ್ರೆಂಟ್ ಆದ ಅನುಭವ ಬಾಸ್. ಮಾತಲ್ಲಿ ಹೇಳೋಕ್ಕಾಗಲ್ಲ. ಇವತ್ತು ನಾನು ಒಬ್ಬನೇ ಬಂದಿದ್ದೀನಿ, ನಾಳೆ ನನ್ನ ಜಾಯಿಂಟ್ ಫ್ಯಾಮಿಲಿ ಇದೆ, ಒಂದು 20-25 ಜನ ಒಟ್ಟಿಗೆ ಬಂದು ನೋಡ್ತೀವಿ. ನಾನು ಸೀರಿಯಸ್ಸಾಗಿ ಚಾಲೆಂಜ್ ಮಾಡ್ತೀನಿ ಬಾಸ್, ನಿಮ್ಮಲ್ಲಿ ಯಾರೇ ಆಗಲಿ ಒಬ್ಬರು ಬಂದು ಸಿನಿಮಾ ನೋಡಿದ್ರೆ ಫ್ಯಾಮಿಲಿ ಜೊತೆ ಬಂದು ಸಿನಿಮಾ ನೋಡ್ತೀರಾ. ಆ್ಯಂಡ್ 100% ಅಜಯ್ ರಾವ್ ಅವ್ರದ್ದು ತಾಜ್ ಮಹಲ್ ಸಿನಿಮಾ ಆದಮೇಲೆ ಒಂದು ದೊಡ್ಡ ಬ್ರೇಕ್ ಸಿಕ್ಕಿತ್ತು ಅವ್ರಿಗೆ. ಅದಾದಮೇಲೆ ಒಳ್ಳೊಳ್ಳೆ ಸಿನಿಮಾಗಳನ್ನೇ ಮಾಡ್ಕೊಂಡ್ಬಂದಿದ್ದಾರೆ. ಬಟ್ ಇದು ಸೆಕೆಂಡ್ ಇನ್ನಿಂಗ್ಸ್ ಆಗುತ್ತೆ. ಆ್ಯಂಡ್ ಹೀರೋಯಿನ್ ಬಗ್ಗೆ ಅಂತೂ ಅಮೇಝಿಂಗ್. ಪ್ರತಿಯೊಂದು ಪಾತ್ರನೂ ಬಸ್ ರಂಗಾಯಣರಿಗೂ ಅವರು ಪ್ರತಿಯೊಬ್ಬರು ಅದ್ಭುತವಾಗಿ ಮಾಡಿದ್ದಾರೆ. ಅಮೇಝಿಂಗ್. ಒನ್ಸ್ ಅಗೇನ್ ಇಟ್ಸ್ ಅನ್ ಬ್ಯೂಟಿಫುಲ್ ಮೂವಿ. ಆಲ್ ದ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಸರಳ ಸುಬ್ಬರಾವ್ ಫಿಲ್ಮ್ ನೋಡ್ಕೊಂಬಂತದ್ವಿ. ಸಿನಿಮಾ ಬಹಳ ಚೆನ್ನಾಗಿದೆ. ಒಂದು ಫ್ಯಾಮಿಲಿ ಸಿನಿಮಾಗಳು ಬಂದು ಬಹಳ ದಿವಸ ಆಗಿತ್ತು ಕನ್ನಡ ಇಂಡಸ್ಟ್ರಿನಲ್ಲಿ. ಇದು ಸ್ಪೆಷಲಿ ಹೊಸ್ದಾಗಿ ಮದುವೆ ಆಗಿರೋರಾಗಲಿ ಅಥವಾ ಲವ್ವಲ್ಲಿರೋವಂಥವ್ರು ಅಥವಾ ಮದುವೆ ಆಗಿ ಒಂದು ಗರ್ಭಿಣಿ ಹೆಂಡತಿ ಇರೋವಂಥವ್ರು ನೋಡಲೇಬೇಕಾಗಿರೋಂಥ ಚಿತ್ರ. ಕುಟುಂಬದ ಸಮೇತ ಪ್ರತಿಯೊಬ್ಬರು ಬಂದು ನೋಡಿ ಡೆಫಿನೆಟ್ಲಿ ಈ ಸಿನಿಮಾನ ಎಂಜಾಯ್ ಮಾಡಿ ಸಪೋರ್ಟ್ ಮಾಡ್ತಾರೆ ಅನಿಸುತ್ತೆ. ಹೀರೋಯಿನ್ ಆ್ಯಕ್ಟಿಂಗ್ ಮಿಶಾ ನಾರಂಗ್ ಅವ್ರದ್ದಾಗಲಿ ಅಥವಾ ಅಜಯ್ ರಾವ್ ಅವ್ರದ್ದಾಗಲಿ, ಸ್ಪೆಷಲಿ ನಮ್ಮ ರಂಗಾಯಣ ರಘುಸ್ ಅವರ ಆ್ಯಕ್ಟಿಂಗೂ ಬಹಳ ಚೆನ್ನಾಗಿದೆ. ಲೋಹಿತ್ ಅವ್ರಿಗೆ ಒಳ್ಳೆಯದಾಗಲಿ. ಈ ಥರ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿನಲ್ಲಿ ಮತ್ತೆ ಮತ್ತೆ ಬಂದು ಆಗಬೇಕು ಅಂತಂದರೆ ಪ್ರತಿಯೊಬ್ಬರು ಬಂದು ಈ ಥರ ಸಿನಿಮಾ ಸಪೋರ್ಟ್ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಆಲ್ ದ ಬೆಸ್ಟ್. ಸರಳ ಸುಬ್ಬರಾವ್ ಇದಕ್ಕೆ ತಾನೇ ನೋಡಿದೆ. ಇದು ನನ್ನ ಸಿನಿಮಾ, ನಾನು ಇದರಲ್ಲಿ ಮಾಡಿದ್ದೀನಿ ಅಂತ ಆ ಒಂದು ಉತ್ಪ್ರೇಕ್ಷೆ ಇಲ್ಲದೆ ನಾನು ಮಾತು ಹೇಳಬೇಕು. ಇದೊಂದು ಕನ್ನಡದ ವಿಭಿನ್ನ ವಿಶೇಷ ಉತ್ಕೃಷ್ಟವಾದ ಸಿನಿಮಾ. ಈಗ ನಾವೆಲ್ಲ ಇಂಗ್ಲೀಷ್ ಪದಗಳನ್ನು ಬಳಸಿ ಕನ್ನಡನ ಮಾತಾಡ್ತಾ ಇದ್ದೀವಿ. ಎಷ್ಟೋ ಕನ್ನಡ ಪದಗಳು ಮತ್ತೆ ನಮಗೆ ಬೇಕಾದ್ರೆ ಮೊದಲೆಲ್ಲ ನಾವೆಲ್ಸ್ ಓದ್ತಿದ್ವಿ, ಪೇಪರ್ಸ್ ಓದ್ತಿದ್ವಿ, ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀವಿ. ಕನ್ನಡ ನನ್ನ ಕಿವಿಗೆ ಬಿದ್ದು ನನ್ನ ಕಿವಿ ಪಾವನ ಆಯಿತು ಅಂತ ಹೇಳ್ಬೋದು. ಅದ್ರ ಜೊತೆಗೆ ಆ ಕಂಟೆಂಟು ಮಂಜು ಸ್ವರಾಜ್ ಅವರೇ ಅದನ್ನು ಬರೆದಿರೋದ್ರಿಂದ, ಅದರ ಜೊತೆಗೆ ಅದರ ಹಿಂದೆ ನಾವೆಲ್ ಬೇಸ್ಡ್ ಇರೋದ್ರಿಂದ ಸ್ವಚ್ಛವಾದ ಕನ್ನಡ, ಅದರ ಜೊತೆಗೆ ಸಂಬಂಧ, ಪ್ರೇಮ, ಪ್ರೀತಿ, ಮಗುವಿನ ಜನನ ಆಗಬೇಕು ಅಂದರೆ ಬರೀ ಒಂದು ತಾಯಿಯ ಜರ್ನಿ ಅಷ್ಟೇ ಅಲ್ಲ, ಇಡೀ ಕುಟುಂಬದ ಒಂದು ಜರ್ನಿ ಆಗುತ್ತೆ, ಇಡೀ ಒಂದು ನಮ್ಮ ಸಮಾಜದ ಒಂದು ಜರ್ನಿ ಆಗುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ತ್ರಿವೇಣಿಯವರು ಬರೆದ ಕತೆ. ಇದಕ್ಕೆ ಜಾಸ್ತಿ ನಾನು ಏನು ಹೇಳೋಕ್ಕಾಗಲ್ಲ. ಪ್ರತಿಯೊಬ್ಬರು ಈ ಸಿನಿಮಾನ ನೋಡಲೇಬೇಕು. Hi ಎಲ್ಲರಿಗೂ. Let's start. Shall we start now? Hi ಎಲ್ಲರಿಗೂ. Just finished watching Sarla Subbarao. I myself loved the movie because I've acted in it, of course. It's a family entertainer. Even I have watched it for the first time. It's a family entertainer. It has got romance, it has got laughter, it has got all the entertainment you're looking for. So I would request you, please theaters ke bandu cinema nodi, enjoy madi, and I'm pretty sure you're gonna fall in love with Sarala. I am telling you, that's the guarantee I'm giving you. So please come to theaters, watch our movie. I'm so happy watching it. You'll be happy too after watching it, and you will definitely fall in love with Sarala. Thank you. ದಿಸ್ ನಾವೆಲ್ ತ್ರಿವೇಣಿ ಮೇಡಮ್ ನಾವೆಲ್ ಅವ್ರದ್ದು ಆತ್ಮಚರಿತ್ರೆ ಅಂತಲೇ ನಾವು ಮೆನ್ಷನ್ ಮಾಡ್ಕೊಂಡಿದ್ವಿ. ಸೊ ಅವ್ರು ಹೇಳಿದ ಪ್ರಕಾರನೇ ಶೀಸ್ ತ್ರಿವೇಣಿ ಅವ್ರದ್ದು ಆತ್ಮಚರಿತ್ರೆ ಅಂತಲೇ ಅಂದ್ಕೊಂಡು, ಇಟ್ಸ್ ನಾಟ್ ಓನ್ಲಿ ನಾವೆಲ್, ಅವ್ರ ಆತ್ಮಚರಿತ್ರೆ. ಆ ಕ್ಯಾರೆಕ್ಟರ್ನ ತ್ರಿವೇಣಿ ಕ್ಯಾರೆಕ್ಟರ್ನ ನಮ್ಮ ಹೀರೋಯಿನ್ ಮಾಡಿದ್ದಾರೆ. ಆ್ಯಂಡ್ ಶೀ ಈಸ್ ಮೀರಾ ಶಂಕರ್, ಡಾಟರ್ ಆಫ್ ತ್ರಿವೇಣಿ, ವೇರ್ ನೀವು ಮೂವಿಲಿ ನೋಡ್ತಿರಲ್ಲ, ತ್ರಿವೇಣಿ ಕ್ಯಾರೆಕ್ಟರ್ ಅವರ ಡಾಟರು. ಸೊ ದಿಸ್ ವಾಟ್ ಆರ್ ಇಂಟ್ರೊಡಕ್ಷನ್ಸ್. Thank you very much. Hi ಎಲ್ಲರಿಗೂ. Let's start. Shall we start now? Hi ಎಲ್ಲರಿಗೂ. Just finished watching Sarla Subbarao. I myself loved the movie because I've acted in it, of course. It's a family entertainer. Even I have watched it for the first time. It's a family entertainer. It has got romance, it has got laughter, it has got all the entertainment you're looking for. So I would request you, please
ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ ಎಂಜಾಯ್ ಮಾಡಿ ಆ್ಯಂಡ್ ಐ ಆಮ್ ಪ್ರಿಟಿ ಶೋರ್ ಯು ಆರ್ ಗೋನಾ ಫಾಲ್ ಇನ್ ಲವ್ ವಿತ್ ಸರಳ ಐ ಆಮ್ ಟೆಲಿಂಗ್ ಯು ದ್ಯಾಟ್ಸ್ ದ ಗ್ಯಾರಂಟಿ ಐ ಆಮ್ ಗಿವಿಂಗ್ ಯು. So please come to theaters, watch our movie. I'm so happy watching it. You'll be happy too after watching it, and you will definitely fall in love with Sarala. Thank you. ಚಿತ್ರ ಇದು ತುಂಬ ಚೆನ್ನಾಗಿದೆ. ಇನ್ನು ನಮ್ಮ ರಾಜ್ಕುಮಾರ್ ಕಲ್ಪನಾ ಅವ್ರ ಥರ ಪೋಸ್ ಇದೆ ಈ ಥರ, ಆ ಥರನೇ ಮುಂದಕ್ಕೂ ಬರಲಿ. ಇದೇ ಥರನೇ ಅಜಯ್ ರಾವ್ ಅವರು ಮುಂದಕ್ಕಿನ್ನೂ ಚೆನ್ನಾಗಿ ಮಾಡಲಿ. ಇದು ನಮ್ಮೆಲ್ರಿಗೂ ಇಷ್ಟ ಆಗಿದೆ. ಈ ಪಿಕ್ಚರು ಮೊದಲಿಂದ ಕೊನೆಯವರೆಗೂ ಏನೂ ಬೇಜಾರಾಗಲ್ಲ, ಹಂಗಿರೋದ್ರಿಂದ ಎಲ್ರಿಗೂ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ಹಾಯ್, ನಮಸ್ಕಾರ. ಮೂವಿ ತುಂಬ ಚೆನ್ನಾಗಿ ಬಂದಿದೆ, ಎಸ್ಪೆಷಲಿ ಎಮೋಷನಲ್ ಆ್ಯಂಡ್ ಫನ್ ಪಾರ್ಟ್. ಇಟ್ಸ್ ಬೇಸಿಕಲಿ ಮೂವಿ ಫಾರ್ ಆಲ್ ದ ಆಡಿಯನ್ಸ್ ಆ್ಯಂಡ್ ಪೀಪಲ್ ಶುಡ್ ಕಮ್ ಅಂಡ್ ವಾಚ್ ಇನ್ ಥಿಯೇಟರ್ ಆ್ಯಂಡ್ ವಿಶ್ ಯು ಗುಡ್ ಲಕ್ ಟೀಮ್ ಅಂದ. ಕೆಲ್ಸಿಲ್ವಾ? ಹಾಯ್, ನಮಸ್ಕಾರ. The movie came out really well. It's really, the emotional fun part really worked out well, and the cinematography and music, screenplay, everything worked out really well. And then it's a movie for all the audience, and it's a must-watch movie in theater. Don't miss it. Yeah, wish you all the best, team. What did you like for this movie, sir? Sorry? What did you like for this movie? The fun and emotional part, it really worked out well because almost in the climax part, I almost cried out seeing the emotional part. So it's really good. You're married or single? Yes, I'm married. That's what I was able to connect it. So good. Wish you all the best. ಇವತ್ತು ಸರಳ ಸುಬ್ಬರಾವ್ ಮೂವಿಗೆ ಬಂದಿದ್ವಿ. ಎಕ್ಸಲೆಂಟ್ ಆಗಿದೆ ಮೂವಿ, ತುಂಬ ಚೆನ್ನಾಗಿ ಬಂದಿದೆ. ಸೊ ಈಗಿನ ಜನ್ರೇಷನಲ್ಲಿ ಇವಾಗ ಈ ನಡುವೆ ತುಂಬ ಕ್ರೈಮ್ ಥ್ರಿಲ್ಲರ್ಸು, ತುಂಬ ಇದು ಮಂಚು ಗಿಚ್ಚು ಅಂತ ಆ ಥರ ಮೂವಿ ರಕ್ತಪಾತಗಳೇ ಬರ್ತಾಯಿತ್ತು. ಇದು ತುಂಬ ಪ್ಲೆಸೆಂಟ್ ಆಗಿದೆ ಮೂವಿ, ತುಂಬ ನೀಟಾಗಿ ತೆಗ್ದಿದ್ದಾರೆ. ಒಳ್ಳೆ ಸ್ಕ್ರೀನ್ ಪ್ಲೇ ಇದೆ, ಒಳ್ಳೆ ಡೈರೆಕ್ಷನ್ ಇದೆ. ಸೊ ಡೈರೆಕ್ಟ್ರು ತುಂಬ ಚೆನ್ನಾಗಿ ತೆಗ್ದಿದ್ದಾರೆ. ಸೊ ಜೊತೆಗೆ ಹಾಡುಗಳಾಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಅದ್ರ ಜೊತೆಗೆ ಕ್ಯಾಮ್ರಾ ವರ್ಕ್ ಆಗಿರೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಮೂವಿನ. ಸೊ ಈ ಸ್ಟೋರಿ ನಮ್ಮ ಮನೆಯಲ್ಲೇ ನಡೆದಿರೋ ಸ್ಟೋರಿ ಥರ ಆಯಿತು. ರೀಸೆಂಟಾಗಿ ನನ್ನ ತಮ್ಮನ ಮಗು ಆಯಿತು. ಸೊ ಸೇಮ್ ಸ್ಟೋರಿ ನಾವು ಥಿಯೇಟ್ರಲ್ಲಿ ಕುತ್ಕೊಂಡು ನೋಡೋ ಥರ ಇತ್ತು. ಸೊ ಹೀರೋಯಿನ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಫ್ರೆಶ್ ಅಂತ ಅನ್ಸೋದೇ ಇಲ್ಲ. ಅಜಯ್ ರಾವ್ ಸರ್ ಅಂತೂ ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ. ಹೀರೋಯಿನ್ ಅವರು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಪ್ರತಿಯೊಬ್ಬರು ಫ್ಯಾಮಿಲಿ ಒಬ್ಬರು ಕನೆಕ್ಟ್ ಆಗ್ಬೋದು. ಪ್ರತಿಯೊಬ್ಬರು ಮಗುವಿಂದ ಹಿಡಿದು ಎಲ್ಲ ಪೇರೆಂಟ್ಸ್ವರೆಗೂ ದೊಡ್ಡವರವರೆಗೂ ಎಲ್ಲ ಬಂದು ನೋಡುವಂಥ ಫಿಲಮು, ಒಳ್ಳೆ ಫಿಲಮು, ಎಲ್ಲ ಬಂದು ನೋಡಿ. ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.